ಹಾಯ್ ಆಲ್, ಬೆಳಗ್ಗೆನೇ ಇವತ್ತು ಕಾಲಿಫ್ಲವರ್ ರೈಸ್ ಮಾಡಿದ್ದೀನಿ. ಮಕ್ಕಳಿಬ್ಬರಿಗೂ ಅಷ್ಟೇ ಕಾಲಿಫ್ಲವರ್ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಟಿಫನ್ಗೆ ಮಾಡಿದೆ. ಅವ್ರಿಗೆ ಬಂದು ಸ್ನ್ಯಾಕ್ಸಿಗೆ ಬಂದು ಅವಲಕ್ಕಿ ಪಾಯಸ ಮಾಡಿಕೊಟ್ಟಿದ್ದೀನಿ. ಡಿಫ್ರೆಂಟಾಗಿರುತ್ತೆ ಅಲ್ವಾ, ಒಂದು ಟೈಮ್ ತಿನ್ನಲಿ ಅಂತೇಳ್ಬಿಟ್ಟು ಪಾಯಸ ಮಾಡಿ ಕೊಟ್ಟು ಕಳಿಸಿದೆ. ನಮ್ಮ ಬಾಸ್ದು ಯೂನಿಫಾರ್ಮ್ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ತುಂಬ ದಿನ ಆಗಿತ್ತು ಯೂನಿಫಾರ್ಮ್ ಕೊಡ್ದಿರಾ ಸ್ಕೂಲಿಂದನೇ, ಮತ್ತು ಇವಾಗ ಕೊಟ್ಟಿದ್ದಾರೆ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾಕೆಂತ ಗೊತ್ತಿಲ್ಲ, ಚರಿತ್ 1-2-3 ಡೇಸಿಂದ ಬೆಡ್ಡೆಲ್ಲ ಆವಾಗವಾಗ ಉಚ್ಚೆ ಮಾಡ್ಕೊಳ್ತಾನೆ ಇದ್ದಾನೆ. ಬೆಡ್ಶೀಟೆಲ್ಲ ವಾಶ್ ಮಾಡಿಬಿಟ್ಟು ಡೈಲಿ ಮಾಡೋ ಥರ ಆಗ್ಬಿಟ್ಟಿದೆ ಇವಾಗ. ನಮ್ಮ ಸಿಬಿ ನಾನು ಎಲ್ಲೋದ್ರೂ ಅಷ್ಟೇ ನನ್ನ ಜೊತೆನೇ ಬರುತ್ತೆ. ಮಾಡಿಗೆ ಬಂದಿದ್ದೀನಿ, ಇವಾಗ ಅಲ್ಲಿಗೆ ಕೂಡ ಬಂದಿದೆ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಡ್ಶೀಟೆಲ್ಲ ವಾಶ್ ಮಾಡಿ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿದ್ದೀನಿ. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆನೇ. ದಿನ ಅಷ್ಟೇ ಮಕ್ಳಿಗೋಸ್ಕರ ಎಲ್ಲ ಮಾಡ್ತಾ ನನಗೆ ನಾನೇ ಸ್ವಲ್ಪ ಬ್ಯುಸಿ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ. ಸೊ ಇವತ್ತು ಬಂದು ಸ್ಪೆಷಲ್ ಕ್ಲಾಸ್ ಇತ್ತು ಪ್ರಣೀತ್ಗೆ. ಅವನಿಗೆ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಬೇಕಿತ್ತು ಈವ್ನಿಂಗ್ಗೆ ಅಂತೇಳ್ಬಿಟ್ಟು. 5 ಗಂಟೆವರೆಗೂ ಕ್ಲಾಸು. ರೆಗ್ಯುಲರ್ ಬಂದುಬಿಟ್ಟು 3 o'clock ಇರ್ತಾಯಿತ್ತು. ಅವನಿಗೆ ಸ್ನ್ಯಾಕ್ಸ್ ರೆಡಿ ಮಾಡಿಕೊಂಡು ಲಂಚಿಗೆ ಬಂದು ಸೊಪ್ಪು ಸಾರು, ಅನ್ನ ಮತ್ತು ಪಲ್ಯ ಮಾಡ್ಕೊಂಡಿದ್ದೆ. ನನಗೆ ಚರಿತಿಗೆ ಮಾತ್ರ. ಸೊ ನೈಟಿಗೆ ಬೇರೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ನ್ಯಾಕ್ಸ್ನ ಎತ್ಕೊಂಡು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಚರಿತ್ನ ಪಿಕಪ್ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಚರಿತ್ನ ಪಿಕಪ್ ಮಾಡಿಕೊಂಡು ಸ್ನ್ಯಾಕ್ಸ್ನ ಅಲ್ಲೇ ಕ್ಲಾಸ್ ಕೊಟ್ಬಿಟ್ಟು ಇವಾಗ ಬರ್ತಾಯಿದ್ದೀನಿ. ಒಂದೇ ಆಟ, ಓಡೋದು ಆಡೋದು ಇದೇ ಒಂದು ಡೈಲಿನೂ ಅಷ್ಟೇ. ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿಬಿಡ್ತಾನೆ ಒಂದೊಂದು ಸರಿ. ಮನೆಗೆ ಬರೋಷ್ಟರೊಳಗಡೆ ನಮ್ಮ ಸಿಬಿ ಮರ ಹತ್ಕೊಂಡ್ಬಿಟ್ಟಿತ್ತು. ಅದು ಕೆಳಗಡೆ ಇಳಿಯೋದಕ್ಕೂ ಭಯ ಪಟ್ಕೊಂಡು, ಕೆಳಗಡೆ ನಾಯಿಗಳಿದ್ದಾವೆ, ಹಿಡಿದ್ಬಿಡುತ್ತೆ ಅಂತ ನಮಗೂ ಭಯ. ನಾನು ಮನೇಲಿಲ್ಲ ಅಂದರೆ ಇದೇ ಥರ ಓಡಾಡಿಕೊಂಡೇ ಇರುತ್ತೆ. ಮನೇಲಿದ್ದರೆ ನನ್ನ ಹಿಂದೆನೇ ಸುತ್ಕೊಂಡಿರತ್ತೆ. ಸೊ ನಾನು ಒಳಗಡೆ ಕರ್ಕೊಂಡು ಹೋದೆ. ಮತ್ತು ಒಳಗಡೆ ಬಂದಿದ್ದ ತಕ್ಷಣ ಮತ್ತೆ ನನಗೆ ಸ್ವಲ್ಪ ಕೆಲಸಗಳಾಯಿತು. ಪೆಪ್ಪರ್ ಪೌಡ್ರ್ ಸ್ವಲ್ಪ ಖಾಲಿ ಆಗಿತ್ತು. ಸೊ ಅದರಿಂದ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಪೆಪ್ಪರ್ ನಮ್ಮ ಮನೇಲಿ ಆವಾಗವಾಗ ಬೇಗ ಖಾಲಿ ಆಗುತ್ತೆ. ಆಮ್ಲೆಟ್ ಅದಕ್ಕೆ ಇದಕ್ಕೆ ಅಂತ ಹಾಕ್ಕೊಂಡು ಬೇಗ ಖಾಲಿ ಮಾಡಿಬಿಡ್ತೀವಿ. ಇವತ್ತಿನ ಡೇ ಆಗೋಯ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ತುಂಬ ಹೆವಿ ಕೆಲಸ ಇತ್ತು. ಸೊ ಅದರಿಂದ ಒಂದು ಪಾಟ್ ರೆಸಿಪಿ ಥರ ಎಲ್ಲ ವೆಜಿಟೇಬಲ್ಸು, ಸೋಯಾಬೀನ್ ಎಲ್ಲ ಹಾಕ್ಬಿಟ್ಟು ಒಂದು ಪಲಾವ್ ಥರ ಮಾಡಿಬಿಟ್ಟೆ. ಯಾಕಂದರೆ ಇವತ್ತು ಬೆಳಗ್ಗೆ 4:15 ಎದ್ದು ನಾನು ರೆಡಿ ಮಾಡಿರೋದು. ಮನೇಲೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿ ಲಂಚು ಸ್ನ್ಯಾಕ್ಸ್ ಎಲ್ಲ ತುಂಬಿಬಿಟ್ಟು ಚರಿತ್ಗೂ ಪ್ರಣೀತ್ಗೆ ಇಬ್ರಿಗೂ ಅಷ್ಟೇ ಗಣೇಶ ಹಬ್ಬಕ್ಕೋಸ್ಕರ ಕ್ಲೇ ತರೋದಕ್ಕೆ ಹೇಳಿದರು. ಪ್ರಣೀತ್ಗೆ ಬಂದು ಅಂಗಡಿಯಿಂದ ಕ್ಲೇ ಇಸ್ಕೊಟ್ಟೆ. ಚರಿತ್ಗೆ ಬಂದು ಈ ಥರ ನೋಡಿ ಗೋಧಿ ಹಿಟ್ಟಿಂದ ಕ್ಲೇ ರೆಡಿ ಮಾಡಿದ್ದೀನಿ. ಮತ್ತು ಕಣ್ಣಿಗೆಲ್ಲ ಬಂದು ಪೆಪ್ಪರ್ ಡಿಸೈನ್ಗೆ ಪೆಪ್ಪರ್ ಇಟ್ಟಿದ್ದೀನಿ. ಮತ್ತು ಸ್ನ್ಯಾಕ್ಸ್ ಕೂಡ ಮಾಡಬೇಕು ಅಂತ ಹೇಳಿದರು. ನಾವು ಬಂದು ಕೊಕೊನೆಟ್ ಬಾಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದೆ. ಕೊಕೊನೆಟ್ಟು ಮತ್ತು ಬೆಲ್ಲ, ಏಲಕ್ಕಿ ಪುಡಿ, ಗೋಡಂಬಿ, ತುಪ್ಪ ಇದನ್ನೆಲ್ಲ ಹಾಕಿದ್ರೆ ಒಂದು ಲಡ್ಡು ಆಗುತ್ತಲ್ಲ. ಸೊ ಅದರಿಂದ ಅದನ್ನು ಕೊಟ್ಟು ಕಳಿಸಿದೆ. ಬ್ಯಾಗಲ್ಲೆಲ್ಲ ಹಾಕಿ ಕೊಟ್ಟು ಕಳಿಸಿದ್ರೆ ಸೇಫಾಗಿ ತರ್ತಾನೆ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿ ಈ ಥರ ಬಾಕ್ಸ್ಗಳೆಲ್ಲ ಇಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸಿರ್ತೀನಿ. ಬಟ್ ರಿಟರ್ನ್ ಬರಬೇಕಾದ್ರೆ 3 ಬಾಕ್ಸ್ ಇದ್ದಿದ್ದು ಒಂದೇ ಬಾಕ್ಸ್ ರಿಟರ್ನ್ ಬರುತ್ತೆ. ಬಾಕ್ಸ್ಗಳೆಲ್ಲ ಏನಾಗುತ್ತೋ ಗೊತ್ತಿಲ್ಲ. ಸರಿ ಅಂತೇಳ್ಬಿಟ್ಟು ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೇ ಆಯಿತು. ಸ್ನ್ಯಾಕ್ಸಿಗೆ ಬಂದುಬಿಟ್ಟು ಸೀಬೆಹಣ್ಣು ಹಾಕಿದ್ದೆ, ನಮ್ಮ ಗಿಡದ್ದೇನೆ ಇದು. ಅವನು ಕೂಡ ರೆಡಿ ಮಾಡಿದೆ ಫ್ಯಾನ್ಸಿ ಡ್ರೆಸ್ಸಿಗೆ. ಇದನ್ನು ರೆಡಿ ಮಾಡೋದೇ ಸ್ವಲ್ಪ ಕಷ್ಟ, ಅವನು ಒಂದು ಕಡೆ ನಿಲ್ಲೋದಿಲ್ಲ. ಸೊ ಅದನ್ನು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು 4:15ಗೆ ಎದ್ದಿದ್ದೆ ಬೆಳಗ್ಗೆ. ಸೊ ಅವನ್ನೆಲ್ಲ ರೆಡಿ ಮಾಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹಾಕಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಹಾಕಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಮೈಯೆಲ್ಲ ಓಪನ್ ಆಗಿರೋದ್ರಿಂದ ಅವನಿಗೆ ಚಳಿ ಆಗುತ್ತೆ ಅಂತೇಳ್ಬಿಟ್ಟು ಕಾರಲ್ಲೇ ಅವನ್ನ ಡ್ರಾಪ್ ಮಾಡಿದೆ ಇವತ್ತು ಸ್ಕೂಲ್ಗೆ. ಡ್ರಾಪ್ ಮಾಡಿಬಿಟ್ಟು ಮನೇಲಿ ಬರೋಷ್ಟರೊಳಗಡೆ ಹೊಟ್ಟೆ ತುಂಬ ಹಸಿ, ಯಾಕಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಾನು. ಸೊ ಬಂದಿದ್ದ ತಕ್ಷಣ ಟಿಫನ್ ತಿನ್ನೋಣ ಅಂತೇಳ್ಬಿಟ್ಟು ಕೂತ್ಕೊಂಡೆ. ನನ್ನ ಹತ್ರ ಬಂದುಬಿಟ್ಟು ಸಿಬಿ ನಿದ್ದೆ ಮಾಡ್ತಿದ್ದೆ ನೋಡಿ. ನಾನು ಎಲ್ಲೋದ್ರೂ ಅಷ್ಟೇ ನನ್ನ ಹತ್ರ ಬರೋದು, ಹಿಂಗೆ ಮಾಡುತ್ತೆ. ಇವತ್ತಿನ ಡೇ ಹೀಗೋಯ್ತು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.